ಬನ್ರಿ ಇವತ್ತು ನಾವು ಕಂಪ್ಲೀಟ್ ಒಂದು ಬ್ಲೋ ಡ್ರೈ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ನಮ್ಮ ಕ್ಲೈಂಟ್ ಬಂದು ಸಡನ್ನಾಗಿ ಬ್ಲೋ ಡ್ರೈ ಬೇಕು ಅಂತ ಕೇಳಿದಾಗ ಲಿಟ್ರಲಿ ನಾನು ಏನು ಮಾಡಿದ್ದೀನಿ ಎಡ್ವಟ್ ಅಂತ ಅಂದರೆ, ನಾನು ಲಾಸ್ಟ್ ಒಂದು ಒನ್ ಡೇ ಬ್ಯಾಕ್ ನಾನು ಮೇಕಪ್ಪಿಗೆ ಅಂತ ಹೋಗಿದ್ದೆ. ಬ್ಲೋ ಡ್ರೈನ ನಾನು ಆ ಬ್ಯಾಗಲ್ಲೇ ಕಿಟ್ಟೆಲ್ಲ ಬಿಟ್ಬಿಟ್ಟಿದ್ದೀನಿ. ಆ ಕಿಟ್ಟಿನ ನಾನು ಮನೆಯಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ ಕ್ಲೈಂಟ್ ಬಂದಾಗ ಇಮಿಡಿಯೇಟಾಗಿ ಬ್ಲೋ ಡ್ರೈ ಬೇಕು ನನಗೆ ಅಂತ ಹೇಳಿದಾಗ ನಂಗೆ ವಾಪಸ್ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸೋದಕ್ಕೂ ಆಗಲಿಲ್ಲ. ಸ್ವಲ್ಪ ಕಷ್ಟ ಆಯಿತು. ಬಟ್ ಒಂದು ಯೋಚನೆ ಮಾಡಿ ಸಡನ್ನಾಗಿ ಒಂದು 10 ಮಿನಿಟ್ಸ್ ನೀವು ವೆಯ್ಟ್ ಮಾಡಿ, ನಾನು ಬರ್ತೀನಿ ಅಂತ ಹೇಳಿ ನಮ್ಮ ಮನೆಗೆ ಹೋಗೋದಕ್ಕಿಂತ ತುಂಬ ಹತ್ತಿರದಲ್ಲಿ ನಮ್ಮ ಪಕ್ಕದಲ್ಲೇ ಇನ್ನೊಂದು ಶಾಪ್ ಲೊಕೇಟ್ ಆಗಿದೆ. ಆ ಶಾಪಲ್ಲಿ ಹೋಗಿ ನಂಗೆ ಪರಿಚಯ ಇರೋರೆ ಅವರು. ಸೊ ಅಲ್ಲಿ ನಾನು ಬ್ಲೋ ಡ್ರೈನ ತೊಗೊಂಡು ಬಂದು ಕಂಪ್ಲೀಟ್ ಬ್ಲೋ ಡ್ರೈನ ಕ್ರಿಯೇಟ್ ಮಾಡ್ತಾ ಇರೋವಂಥದ್ದು. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿರೋದು ನನ್ನ ಬ್ಲೋ ಡ್ರೈ ಅಲ್ಲ, ಇದು ಬೇರೆ ಒಂದು ಬ್ಲೋ ಡ್ರೈ ಮಿಷನ್ನು. ನೀವೆಲ್ಲರೂ ಯಾವಾಗಲೂ ನನ್ನ ಕೇಳ್ತಾ ಇರ್ತೀರಾ, ಬ್ಲೋ ಡ್ರೈ ಹೇಳ್ಕೊಡಿ, ಬ್ಲೋ ಡ್ರೈ ಬಗ್ಗೆ ನಮಗೆ ಡೀಟೇಲ್ಸ್ನ ಕೊಡಿ, ಬ್ಲೋ ಡ್ರೈ ಹೇಗೆ ಮಾಡೋದು ಅಂತ ತೋರಿಸಿ ಅಂತ ಹೇಳಿ. ತುಂಬಾ ಈಸಿ ಬ್ಲೋ ಡ್ರೈ ಮಾಡೋದು, ಅಷ್ಟು ಕಷ್ಟ ಅಲ್ಲ. ಬಟ್ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಬ್ಲೋ ಡ್ರೈ ಹೇಗೆ ಮಾಡ್ತೀರಾ ಅದ್ರ ಮೇಲಾಗುತ್ತೆ. ಆ್ಯಂಡ್ ಇನ್ನೊಂದು ಹೇರ್ ಕಟ್ನ ನೀವು ಹೇಗೆ ಮಾಡಿಸ್ಕೊಂಡಿರ್ತೀರಾ ಅಥವಾ ಹೇರ್ ಕಟ್ ಕ್ಲೈಂಟ್ಸ್ ಯಾವ ರೀತಿ ಮಾಡಿಸ್ಕೊಂಡಿರ್ತಾರೆ ಅದ್ರ ಮೇಲೆ ಬ್ಲೋ ಡ್ರೈ ಫಿನಿಶಿಂಗ್ ಬರೋವಂಥದ್ದು ಒಂದು ಮೆಥಡ್ ಆಗುತ್ತೆ. ಸೊ ನಾವಿಲ್ಲಿ ಒಂದು ಸೆಕ್ಷನ್ ನಾವಿವಾಗ ಫೆದರ್ ಕಟ್ ಮಾಡಿದ್ವಿ. ಈ ಕ್ಲೈಂಟ್ ಫೆದರ್ ಕಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಫೆದರ್ ಕಟ್ನ ನಾವು ಯಾವ ರೀತಿ ಪಾರ್ಟಿಷನ್ ಮಾಡ್ಕೊಂಡು ಕಟ್ ಮಾಡ್ತೀವೋ ಅದೇ ರೀತಿ ಪಾರ್ಟಿಷನ್ನ ಮಾಡಿಕೊಂಡು ಡಿವೈಡ್ ಮಾಡ್ಕೋಬೇಕು. ಒಂದು ಪೋರ್ಷನಿಗೆ ನಾವು ಕ್ಲಿಪ್ನ ಅಟ್ಯಾಚ್ ಮಾಡಿಕೊಂಡು ಫಸ್ಟ್ ಬ್ಯಾಕ್ ಸೈಡಿಂದ ನಾವು ಬ್ಲೋ ಡ್ರೈನ ಮಾಡ್ತಾ ಹೋಗಬೇಕು. ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್, ಈ ರೀತಿ ನಾನು ಒಂದು ಸೆಕ್ಷನ್ನ ತೊಗೊಂಡು ಆ ಒಂದು ಬ್ಲೋ ಡ್ರೈ ಮಿಷಿನ್ನ ನಾನು ರೈಟ್ ಹ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ, ಕೂಬ್ನ ನಾನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ. ನೀವು ಮಾಡೋದನ್ನು ನೀಟಾಗಿ ನೋಡಿ ಅಬ್ಸರ್ವ್ ಮಾಡಿ ನಾನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿ. ನಾನು ಯಾವುದೇ ರೀತಿ ಹ್ಯಾಂಡನ್ನು ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಬ್ಲೋ ಡ್ರೈಯಿಂದ ಹೋಲ್ಡ್ ಮಾಡ್ತಿದ್ದೀನಿ, ಇಲ್ಲ ಕೂಮಿಂದ ಹೋಲ್ಡ್ ಮಾಡ್ತಾ ಇದ್ದೀನಿ, ಇಲ್ಲ ಬ್ಲೋ ಡ್ರೈಯಿಂದ ಹೋಲ್ಡ್ ಮಾಡ್ತೀನಿ, ಅಗೇನ್ ನಾವು ಕೂಮಿಂದ ಹೋಲ್ಡ್ ಮಾಡ್ತಾ ಇದ್ದೀವಿ. ಸೊ ಇದೇ ರೀತಿ 4 ಮೂಲೆ ಅಂದರೆ ಒಂದು ಸೆಕ್ಷನ್ ಹೇರ್ನ ತಗೊಂಡ್ರೆ ನಾವು ಮೇಲೆ ಕೂಡ ಬ್ಲೋ ಡ್ರೈ ಮಾಡಬೇಕು, ಅದಾದಮೇಲೆ ನಾವು ಕೆಳಗೆ ಕೂಡ ಬ್ಲೋ ಡ್ರೈ ಮಾಡಬೇಕು, ಅದಾದಮೇಲೆ ಲೆಫ್ಟು ರೈಟು ಎರಡೂ ಕಡೆ ಕೂಡ ನಾವು ಬ್ಲೋ ಡ್ರೈನ ಮಾಡ್ಕೋಬೇಕು. ಓವರಾಲ್ ನಮಗೆ ಬೇಬಿ ಹೇರ್ಸ್ ಏನೇನೆಲ್ಲ ಇದೆಯಲ್ಲ ಅದೆಲ್ಲನೂ ನೀಟಾಗಿ ಕವರ್ ಆಗಬೇಕು. ಜಸ್ಟ್ ನಮಗೆ ಲೆಂತ್ ಹೇರ್ ಏನಿದೆ ಅದು ಮಾತ್ರ ಕಾಣಿಸ್ಬೇಕು. ಅದೆಲ್ಲ ಆದಮೇಲೆ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ರೋಲ್ ಮಾಡಿಕೊಂಡು ಆ ಒಂದು ಕಂಪ್ಲೀಟ್ ಹೇರ್ಸ್ನ ಸೆಟ್ ಮಾಡ್ಕೊಳ್ಳೋದು. ಹೀಗೆ ಮಾಡೋದ್ರಿಂದ ನಮ್ಮ ಹೇರ್ಸು ಕಂಪ್ಲೀಟ್ ಒಂದು ವಾಶ್ ಆಗೋ ತನಕನೂ ಹಾಗೆ ಇರುತ್ತೆ. ಸ್ಟಿಲ್ ಯಾವುದೇ ರೀತಿ ಹೇರ್ಸು ಹಾಳಾಗೋದಿಲ್ಲ, ಯಾವುದೇ ರೀತಿ ಸಿಕ್ಕಾಗೋದು ಅಥವಾ ಕರ್ಲ್ಸ್ ಆಗೋದು ಅಥವಾ ನಮ್ಮ ಹೇರ್ ಹೇಗಿರೋದು ಹಾಗಾಗೋದು, ಹರಡ್ಕೊಳ್ಳೋದು, ಇದೆಲ್ಲ ಯಾವುದೂ ಆಗಲ್ಲ. ಬ್ಲೋ ಡ್ರೈ ಅಂತಂದರೆ ಸ್ಟಿಲ್ ಒಂದು ವಾಶ್ ತನಕನೂ ನಾವು ಹೇಗೆ ಮಾಡಿರ್ತೀವೋ ಅದು ಹಾಗೇ ಇರುತ್ತೆ. ಅದೇ ರೀತಿ ಪ್ರತಿ ಒಂದು ಸೆಕ್ಷನ್ನ ಕೂಡ ಕ್ರಿಯೇಟ್ ಮಾಡಿ ಒಂದಾದಮೇಲೆ ಇನ್ನೊಂದಾದಮೇಲೆ ಮತ್ತೊಂದು ಅಂತ ಹೇಳಿ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ನನಗೆ ಒಂದು ಬ್ಲೋ ಡ್ರೈ ಫೆದರ್ ಕಟ್ ಬ್ಲೋ ಡ್ರೈ ಮಾಡೋದಕ್ಕೆ ವಿತಿನ್ ಒಂದು 1/2 hour ಆದರೂ ಬೇಕೇ ಬೇಕು. ತುಂಬ ಪೇಷನ್ಸಿಂದ ಮಾಡಬೇಕು, ತುಂಬಾ ನಿಧಾನಕ್ಕೆ ಮಾಡಬೇಕು. ಸೊ ಈ ಮಾಡಬೇಕಾದ್ರೆ ನಾವು ಅರ್ಜೆಂಟಿಗೆ ಇಲ್ಲ ಮೇಲೆ ಮಾತ್ರ ಮಾಡಿಬಿಟ್ಟು ಆಮೇಲೆ ರೋಲ್ ಮಾಡಿಬಿಟ್ಬಿಟ್ರೆ ಅದು ಬ್ಲೋ ಡ್ರೈ ಅನ್ನಿಸ್ಕೊಳ್ಳಲ್ಲ, ಜಸ್ಟ್ ಸೆಟ್ಟಿಂಗ್ ಅನ್ಸ್ಕೊಳ್ಳುತ್ತೆ. ಬ್ಲೋ ಡ್ರೈಗೂ ಹೇರ್ ಸೆಟ್ಟಿಂಗಿಗೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ. ಇವೆರಡೂ ಡಿಫ್ರೆನ್ಸ್ನ ನೀವು ತಿಳ್ಕೊಳ್ಳೇಬೇಕು. ಬ್ಲೋ ಡ್ರೈ ಅಂತಂದರೆ ನಾವು ಕಂಪ್ಲೀಟ್ ಬೇಬಿ ಹೇರ್ಸ್ನ ಕವರ್ ಮಾಡೋದು, ಸೆಟ್ಟಿಂಗ್ ಅಂತಂದರೆ ಜಸ್ಟ್ ಆ ಒಂದು ಹೇರ್ ಕಟ್ ಏನಾಗಿರುತ್ತಲ್ಲ ಅದನ್ನಷ್ಟೇ ನಾವು ತೋರಿಸೋದು ಕ್ಲೈಂಟ್ ಮುಂದೆ. ಆ್ಯಕ್ಚುಲಿ ಈ ಕ್ಲೈಂಟ್ ಬಂದು ಹೊಸ ಕ್ಲೈಂಟು, ಲೆಕ್ಚರರ್ ಅಂತೆ. ಅವರ ಕಾಲೇಜ್ ಫಂಕ್ಷನಿಗೆ ಹೇರ್ ಕಟ್ ಮಾಡಿಸ್ಕೊಂಡಿದ್ದೆ ಮುಂಚೆನೇ. ಕಾಲೇಜ್ ಫಂಕ್ಷನ್ ಇತ್ತು, ನನ್ನ ಹೇರ್ಸ್ ಅಷ್ಟೊಂದು ಚೆನ್ನಾಗಿ ಸೆಟ್ಟಾಗಿ ಕೂರಲ್ಲ. ಸೊ ಹಾಗಾಗಿ ಬ್ಲೋ ಡ್ರೈನ ಮಾಡ್ಕೋಬೇಕು ಅಂತ ಹೇಳಿ ಬಂದಿದ್ದೀನಿ. ಅದು ಈವೆಂಟ್ ಇರೋದು ನಾಳೆ. ನನಗೆ ಇವತ್ತು ಬ್ಲೋ ಡ್ರೈ ಮಾಡ್ಕೊಡಿನಿ, ನಾನು ಹೆಡ್ ವಾಶ್ ಮಾಡಿದ್ದೀನಿ, ನಾಳೆ ಏನು ಹೆಡ್ ವಾಶ್ ಮಾಡೋಕ್ಕೋಗಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಕಂಪ್ಲೀಟ್ ಬ್ಲೋ ಡ್ರೈ ಕೊಡ್ತಾ ಇದ್ದೀವಿ. ಅವರು ಹೆಡ್ ವಾಶ್ ಮಾಡಿಲ್ಲ ಅಂತ ಅಂದರೆ ಮಲ್ಕೊಂಡ್ರು ಆ್ಯಂಡ್ ಏನೇ ಒಂದು ಎಷ್ಟೊತ್ತಿದ್ರೂ ಕೂಡ ಆ ಒಂದು ಹೇರ್ಸ್ ಹಾಳಾಗಲ್ಲ. ಹೇರ್ ವಾಶ್ ಆಗೋದಂಗ ಸ್ಟಿಲ್ ಆ ಹೇರ್ ಅದೇ ರೀತಿಯಲ್ಲಿರುತ್ತೆ. ಅವರ ಒಂದು ಫ್ರಂಟ್ ಲುಕ್ ಸ್ವಲ್ಪ ತಿನ್ನಿತ್ತು, ಬ್ಯಾಕ್ ಸೈಡ್ ಅಂತೂ ತುಂಬ ತಿಕ್ಕಾಗಿತ್ತು, ತುಂಬ ಚೆನ್ನಾಗಿತ್ತು ಸೆಟ್ ಮಾಡೋದಕ್ಕೆ. ಫ್ರಂಟ್ ಸ್ವಲ್ಪ ಅಷ್ಟೊಂದು ಪರ್ಫೆಕ್ಟ್ ಅನಿಸ್ಲಿಲ್ಲ, ವೇರಿಯೇಷನ್ ಇತ್ತು ಸ್ವಲ್ಪ. ಸೊ ನಾವು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿದ್ದೀವಿ. ನೀವು ನೋಡ್ತಾ ಇರ್ಬೋದು ಬ್ಲೋ ಡ್ರೈನ ನಾನು ಯಾವ ರೀತಿಯಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳಿ. ಎಗೇನ್ ರಿಪೀಟ್ ಕೊಡ್ತಾ ಇದ್ದೀನಿ ಬ್ಲೋ ಡ್ರೈನ. ಸೊ ಈ ರೀತಿ ಕೊಡೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಾವು ಯಾವ ಕಡೆಗೆ ರೋಲ್ ಇಟ್ಕೋಬೇಕು ಅಥವಾ ನಾವು ಲೆಫ್ಟ್ ಬೇಕಾದ್ರೂ ಮಾಡ್ಕೋಬೋದು, ರೈಟ್ ಬೇಕಾದರೂ ಮಾಡ್ಕೋಬೋದು, ನಾವು ಯಾವ ಕಡೆ ಬೇಕಾದರೂ ಮಾಡ್ಬೋದು. ಮಾಡೋ ಒಂದು ವೇ ಪರ್ಫೆಕ್ಟ್ ಇರಬೇಕಷ್ಟೇ.
ಸೊ ಈ ಒಂದು ಕಂಪ್ಲೀಟ್ ಬ್ಲೋ ಡ್ರೈ ತುಂಬ ಚೆನ್ನಾಗಿ ಕ್ರಿಯೇಟ್ ಆಗಿದೆ. ನಿಮಗೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಬ್ಲೋ ಡ್ರೈನ ಯಾವ ರೀತಿಯಲ್ಲಿ ಹೋಲ್ಡ್ ಮಾಡಬೇಕು, ಕೂಮ್ನ ಯಾವ ರೀತಿಯಲ್ಲಿ ಹೋಲ್ಡ್ ಮಾಡ್ಕೋಬೇಕು, ಆ್ಯಂಡ್ ಯಾವ್ಯಾವ ಒಂದು ಹ್ಯಾಂಡಲ್ಲಿ ನಾವು ವರ್ಕ್ ಮಾಡಬೇಕು ಅಂತ ಹೇಳಿ ಎಲ್ಲನೂ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಹಾಕಿರ್ತೀನಿ. ದಯವಿಟ್ಟು ನನ್ನ ಒಂದು ಕಂಪ್ಲೀಟ್ ಪ್ರೊಫೈಲ್ನ ಚೆಕ್ ಮಾಡಿ, ನಿಮಗೆ ಒಂದು ಪ್ರೀವಿಯಸ್ ವೀಡಿಯೋ ಸಿಗುತ್ತೆ, ಹೆಲ್ಪ್ ಆಗುತ್ತೆ ನಿಮಗೆ ಯಾವ ರೀತಿಯಲ್ಲಿ ಇಟ್ಕೊಳ್ಳೋದು ಅಂತ ಹೇಳಿ. ಪ್ರಾಕ್ಟೀಸ್ ಮೋರ್ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ನಿಮ್ಗೆ ಅಷ್ಟು ಬೇಗ ಬ್ಲೋ ಡ್ರೈ ಬರುತ್ತೆ. ಹೇರ್ ಕಟ್ ಮಾಡೋದ್ರ ಜೊತೆಗೆ ಬ್ಲೋ ಡ್ರೈ ಕೊಡೋ ಮೆಥಡ್ ಇದೆಯಲ್ಲ, ಇಫ್ ಇನ್ ಕೇಸ್ ಹೇರ್ ಕಟ್ ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂತಂದರೆ ನೀವು ಮಾಡೋ ಒಂದು ಬ್ಲೋ ಡ್ರೈಯಿಂದ ಅದನ್ನು ಕವರ್ ಮಾಡ್ಬೋದು. ಯಾವುದೇ ಒಂದು ಫೇಸ್ ಮೇಕಪ್ ಆದರೆ ಡೈರೆಕ್ಟಾಗಿ ಕಾಣಿಸುತ್ತೆ. ಹೇಳ್ತಾ ಇರೋದು ಜಸ್ಟ್ ಒಂದು ಬ್ಯೂಟಿಷಿಯನ್ಸಿಗೆ, ಯಾರು ಇವಾಗಿನ್ನು ಬಿಗಿನರ್ ಲರ್ನರ್ ಇದ್ದೀರಾ ಅವರಿಗೆ ನನ್ನದೊಂದು ಚಿಕ್ಕ ಟ್ರಿಕ್ಸ್ ಅಂತ ಹೇಳ್ಬೋದು. ಹೇರ್ ಕಟ್ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ, ಬಟ್ ಬ್ಲೋ ಡ್ರೈ ನೀವು ಚೆನ್ನಾಗಿ ಮಾಡೋದು ಕಲ್ತ್ಕೊಳ್ಳೋದ್ರಿಂದ ನೀವು ನಿಮ್ಮದು ಏನೇ ಪ್ರಾಬ್ಲಮ್ಸ್ ಇದ್ದರೂ ಅಥವಾ ಏನೇ ಸಮಸ್ಯೆಗಳಿದ್ರು ಅದನ್ನು ಹೈಡ್ ಮಾಡ್ಬೋದು. ಸೊ ಬ್ಲೋ ಡ್ರೈ ಮಸ್ಟ್ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿ ಕಲ್ತ್ಕೊಳ್ಳಿ. ಇದನ್ನು ನೀವು ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ ನೋಡಿ. ಔಟ್ಲುಕ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಆಗಿದೆ ಅಂತ ಹೇಳಿ. ಸೊ ಈ ಒಂದು ಔಟ್ಲುಕ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಬೇಕು, ತುಂಬ ಇಂಪಾರ್ಟೆಂಟ್ ಆಗಿದೆ. ವ್ಯೂಸ್ ತುಂಬ ಕಡಿಮೆ ಆಗ್ತಿದೆ. ವ್ಯೂಸ್ ನೀವು ಕೊಡಬೇಕು. ವ್ಯೂಸ್ ಕೊಟ್ಟರೆ ನಾನು ಖಂಡಿತವಾಗ್ಲೂ ಎಗೈನ್ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.